ನಮಸ್ಕಾರ ಸ್ನೇಹಿತರೆ, ನಾನು ಇಂದು ಮಾತಾಡಲಿಕ್ಕೆ ಬಂದಿದ್ದು ಕ್ವಾಲಿಫೈಯರ್ 1 RCB ಎದುರಾಳಿ GT ನಡುವಿನ ಪಂದ್ಯದ ಬಗ್ಗೆ. RCB ತಂಡದ ಪರವಾಗಿ ಶುರುವಿಗೆ ವೆಂಕಟೇಶ್ ಅಯ್ಯರ್ 7 ಚೆಂಡಲ್ಲಿ 19 ರನ್ನು, 3 ಬೌಂಡರಿ, 1 ಸಿಕ್ಸನ್ನು ಹೊಡೆಯುತ್ತಾರೆ. ಅದೇ ರೀತಿ ವಿರಾಟ್ ಕೊಹ್ಲಿ 25 ಚೆಂಡಲ್ಲಿ 43 ರನ್ನು, 5 ಬೌಂಡರಿ, 1 ಸಿಕ್ಸನ್ನು ಹೊಡೆಯುತ್ತಾರೆ. ದೇವದತ್ ಪಡಿಕ್ಕಲ್ 19 ಚೆಂಡಲ್ಲಿ 30 ರನ್ನು, 5 ಬೌಂಡರಿಯನ್ನು ಹೊಡೆಯುತ್ತಾರೆ. ರಜತ್ ಪಾಟಿದಾರ್ 33 ಚೆಂಡಲ್ಲಿ 93 ರನ್ನು, 5 ಬೌಂಡರಿ, 9 ಸಿಕ್ಸನ್ನು ಹೊಡೆಯುತ್ತಾರೆ. ನಾಟ್ಔಟ್ ಆಗಿ ಕಡೆ ತನಕ ನಿಲ್ಲುತ್ತಾರೆ. ಕೃಣಾಲ್ ಪಾಂಡ್ಯ 28 ಚೆಂಡಲ್ಲಿ 43 ರನ್ನು, 5 ಬೌಂಡರಿ, 2 ಸಿಕ್ಸನ್ನು ಹೊಡೆಯುತ್ತಾರೆ. ಟಿಮ್ ಡೇವಿಡ್ 5 ಚೆಂಡು 4 ರನ್. ಜಿತೇಶ್ ಶರ್ಮಾ 5 ಚೆಂಡಲ್ಲಿ 15 ರನ್ನು, 1 ಬೌಂಡರಿ, 1 ಸಿಕ್ಸನ್ನು ನಾಟ್ಔಟ್ ಆಗಿ ಹೊಡೆಯುತ್ತಾರೆ. ಕೆಗಿಸೋ ರಬಾಡ 2 ವಿಕೆಟ್, ಜಾನ್ಸನ್ ಹೋಲ್ಡರ್ 2 ವಿಕೆಟ್, ಪ್ರಸಿದ್ಧ ಕೃಷ್ಣ 1 ವಿಕೆಟ್. ಇವರು 3 ಜನ GT ಪರವಾಗಿ ವಿಕೆಟ್ ತೆಗೆದಿದ್ದಾರೆ. RCB ತಂಡ 254ಕ್ಕೆ 5 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. 255 ರನ್ನು GTಗೆ ಟಾರ್ಗೆಟ್ ಆಗಿತ್ತು. GT ತಂಡದ ಪರವಾಗಿ ಸಾಯಿ ಸುದರ್ಶನ್ 9 ಚೆಂಡಲ್ಲಿ 14 ರನ್ನು, 3 ಬೌಂಡರಿಯನ್ನು ಹೊಡೆದಿದ್ದರು. ಜಾಸ್ ಬಟ್ಲರ್ 11 ಚೆಂಡಲ್ಲಿ 29 ರನ್ನು, 4 ಬೌಂಡರಿ, 2 ಸಿಕ್ಸನ್ನು ಹೊಡೆದಿದ್ದರು. ಅಡೆಯಲ್ಲಿ ರಾಹುಲ್ ತಿವಾಟಿಯಾ 43 ಚೆಂಡಲ್ಲಿ 68 ರನ್ನು, 8 ಬೌಂಡರಿ, 4 ಸಿಕ್ಸನ್ನು ಹೊಡೆಯುತ್ತಾರೆ. ಇವರು ಏಕಾಂಗಿ ಹೋರಾಟವನ್ನು GT ತಂಡದ ಪರವಾಗಿ ಕೊಡುತ್ತಾರೆ. GT ತಂಡ 162ಕ್ಕೆ ಆಲ್ಔಟ್ ಆಗುತ್ತೆ. RCB ತಂಡದ ಪರವಾಗಿ 5 ವಿಕೆಟ್ ತೆಗೆದಿದ್ದಾರೆ. ಜೇಕಬ್ ಡಫಿ 3 ವಿಕೆಟ್, ರಸಿಕ್ ಸಲಾಮ್ದಾರ್ 2 ವಿಕೆಟ್, ಕೃಣಾಲ್ ಪಾಂಡ್ಯ 2 ವಿಕೆಟ್, ಭುವನೇಶ್ವರ್ ಕುಮಾರ್ 2 ವಿಕೆಟ್, ಜೋಸ್ ಹೇಜಲ್ವುಡ್ 1 ವಿಕೆಟ್. ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ ರಜತ್ ಪಾಟಿದಾರ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಗುತ್ತೆ. RCB ಫೈನಲಿಗೆ ಆಯ್ಕೆಯಾಗಿದೆ. ಇದೇ ರೀತಿ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟ್ ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.